ಕುಂಕುಮ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕ್ಷೇತ್ರ ಗುಟ್ಟಳ್ಳಿ ಕೋಳಲಮ್ಮ ದೇವಿಯ 21ನೇ ವರ್ಷದ ಕರಗ ಜಾತ್ರಾ ಮಹೋತ್ಸವ ಸಂಪನ್ನ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಶ್ರೀ ಕ್ಷೇತ್ರ ಗುಟ್ಟಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಆದಿಶಕ್ತಿ ಕೋಳಲಮ್ಮ ದೇವಿ, ಕುರುಬಂಡ ಮುನೇಶ್ವರ ಸ್ವಾಮಿ, ಈರ ಸೊಣ್ಣಮ್ಮ ದೇವಿಯರು ಹಾಗೂ ಅಕ್ಕ ಮಹಾದೇವತೆಯರ 21ನೇ ಕರಗ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ನಡೆದಿದ್ದು, ದೇವಾಲಯ ಸೇರಿದಂತೆ ಸುತ್ತಮುತ್ತಲಿನ ಆವರಣವನ್ನು ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ, ಮಾತೃ ಸ್ವರೂಪಿಣಿ ಅಮ್ಮನವರ ಗದ್ದುಗೆಯನ್ನು ಸಹ ವಿಶೇಷ ಅಲಂಕಾರಗಳಿಂದ ಸಿಂಗರಿಸಿ 9 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶಗಳಿಂದಲೂ ಕೂಡ ಸಾವಿರಾರು ಭಕ್ತರು ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಗುಟ್ಟಳ್ಳಿ ಗ್ರಾಮದ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ತಾಯಿಯ ದರ್ಶನ ಪಡೆಯುವುದೇ ಒಂದು ಪುಣ್ಯದ ಕೆಲಸವಾಗಿದೆ ಎಂದು ಭಕ್ತರು ನಂಬಿದ್ದು, ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ಪಕ್ಕದ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ತಾಯಿಯ ಸನ್ನಿಧಾನಕ್ಕೆ ಆಗಮಿಸಿ ಇಲ್ಲಿ ಎಲ್ಲರೂ ಕೂಡ ತಮ್ಮ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಿದವರೇ ಹೆಚ್ಚಾಗಿದ್ದಾರೆ. ಇನ್ನು ಇಲ್ಲಿ ಪುಟ್ಟ ಗರ್ಭಗುಡಿ ಮಾತ್ರ ಇದ್ದು, ತದನಂತರ ಇಲ್ಲಿನ ಪವಾಡಗಳು ಮಹಿಮೆಯಿಂದ ಭಕ್ತಾದಿಗಳ ಕಷ್ಟ ಸುಖಗಳು ಈಡೇರಿಕೆಯಾಗುತ್ತಿರುವ ಕಾರಣದಿಂದಲೇ ಇಂದು ಬೃಹತ್ ದೇವಾಲಯವಾಗಿ ಬೆಳೆದಿದ್ದು 21 ವರ್ಷಗಳಿಂದ ಕರಗ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದುಕೊಂಡು ಬಂದಿದೆ. 9 ದಿನಗಳ ಕಾಲ ಪ್ರತಿನಿತ್ಯ ತಾಯಿಗೆ ಕುಂಭಾಭಿಷೇಕ, ಹೋಮದೊಂದಿಗೆ ನಿತ್ಯ ದಾಸೋಹವನ್ನು ಕೂಡ ನಡೆಸುತ್ತಾ ಬಂದಿದ್ದು, ಕರಗ ಮತ್ತು ಅಗ್ನಿಗುಂಡ ಪ್ರವೇಶ ಸೇರಿದಂತೆ ದೀಪಾರತಿಗಳನ್ನು ಕೂಡ ಮಾಡಲಾಗುತ್ತದೆ. ಗಂಗೆ ಪೂಜೆಯನ್ನು ಸಲ್ಲಿಸಿ ದೇವಾಲಯ ಪ್ರದಕ್ಷಿಣೆ ಮಾಡಿ, ಅದೇ ರೀತಿಯಾಗಿ ಹೋಮ ಕೈಗೊಂಡು ಪೂರ್ಣಾವತಿಯನ್ನು ಮಾಡಿ, ಹಸಿ ಕರಗ ಮತ್ತು ಹೂವಿನ ಕರಗವನ್ನು ಮಾಡಿ, ಮಾರನೆಯ ದಿನ ಬೆಳಗಿನ ಜಾವ ಕರಗವು ಕೂಡ ಗ್ರಾಮ ಪ್ರದಕ್ಷಿಣೆ ಆದ ನಂತರ ಅಗ್ನಿಗುಂಡ ಪ್ರವೇಶ ಮಾಡಿ ಮಹಾಮಂಗಳಾರತಿಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸುತ್ತದೆ. ಇಂತಹ ಮಹಿಮೆಯನ್ನು ಹೊಂದಿರುವ ತಾಯಿ ಕೋಳಲಮ್ಮ ದೇವಿಯ ಕೆಲ ಭಕ್ತರು ಕಳಂಕ ತರುವ ನಿಟ್ಟಿನಲ್ಲಿ ಅಲ್ಲಲ್ಲಿ ಜಾತ್ರೆಗಳಲ್ಲಿ ಕೋಳಮ್ಮ ದೇವಿಯ ಹೆಸರನ್ನು ಹೇಳಿಕೊಂಡು ಕರಗ ಮಾಡುವುದು, ದೀಪಗಳನ್ನು ಮಾಡುವುದು ಕೇಳು ಬರುತ್ತಿದ್ದು, ಯಾರು ಇದಕ್ಕೆ ಕಿವಿಗೊಡದೆ ಕ್ಷೇತ್ರ ಗುಟ್ಟಳ್ಳಿಯಲ್ಲೇ ಕೂಡ ಎಲ್ಲರೂ ಒಟ್ಟಾಗಿ ತಾಯಿಯನ್ನು ಆರಾಧಿಸೋಣ ಎಂಬುದು ಭಕ್ತರ ಅಂಬೋಣವಾಗಿದೆ. ಭಕ್ತ ಮಹಾಶಯರೇ, ಆದಿಶಕ್ತಿ ಕೋಳಲಮ್ಮ ದೇವಿಯ 9 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ಸಂಭ್ರಮ ಹೇಗಿತ್ತೆಂದು ಒಮ್ಮೆ ಕಣ್ತುಂಬಿಕೊಳ್ಳೋಣ. ಹಾಗೆಯೇ ಭಕ್ತಾದಿಗಳು ಕ್ಷೇತ್ರದ ಬಗ್ಗೆ ಏನು ಹೇಳುತ್ತಾರೆಂದು ಒಮ್ಮೆ ನೋಡೋಣ.
ಫೋಟೋ ತಕ್ಕೊಡು. ಮುಂಜಾನೆ
ನಾವು ಶಿವನಾಪುರದಿಂದ ಬರ್ತಾ ಇದೀವಿ. ಸುಮಾರು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ನಾವು ಎಲ್ಲೋ ಹೋಗ್ಬೇಕಾಗಿರೋದು ಈ ಸ್ಥಾನಕ್ಕೆ ಬಂದ್ರಿ. ಆ ತಾಯಿ ಆಶೀರ್ವಾದದಿಂದ ನಾವು ಇವತ್ತು ತುಂಬಾ ಚೆನ್ನಾಗಿದ್ದೀವಿ. ಅಮ್ಮ ಅಂದ್ರೆ ನಮ್ಗೆ ಎಲ್ಲಾರ್ಗೂ ಒಂದು ನ್ಯಾಯವಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಏನೇ ಅನ್ಕೊಂಡ್ರು ಇಲ್ಲಿ ಬಂದಿದ್ದ ಕೆಲಸ ಆಗುತ್ತೆ. ಅಮ್ಮ ನಮ್ಮ ಜೊತೆಲಿ ಇರೋದಕ್ಕೆ ನಾವು ಇವತ್ತು ಇಷ್ಟು ಚೆನ್ನಾಗಿದ್ದೀವಿ. ಈ ಸರಿ ಹೊತ್ತು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲರೂ ಪಾಲ್ಗೊಂಡಿದ್ದಾರೆ. ತುಂಬಾ ಸಂತೋಷದಿಂದ ಜಾತ್ರೆ ನಡೆಸ್ತಾ ಇದ್ದಾರೆ. ಆ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ. ಇಲ್ಲಿ ತುಂಬಾ ಅದ್ಭುತವಾದ ಜಾತ್ರಾ ಮಹೋತ್ಸವ ನಡೆಯುತ್ತೆ. 8 ದಿವಸ 10 ದಿವಸ ಜಾತ್ರೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. 21ನೇ ವರ್ಷದ ಜಾತ್ರೆ ಮಹೋತ್ಸವ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ನಾವೇನು ಅನ್ಕೊಂಡ್ರು ಅಂತ ಇವತ್ತಲ್ದಿರ ಮುಂದೆ ಒಂದ್ ದಿವಸ ಆದ್ರೂ ನಮ್ಗೆ ಮಾತು ಕೊಡ್ತಾಳೆ ಇನ್ನು ಒಂದ್ ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿ ಒಂದ್ ನಂಬಿಕೆ ಇರಬೇಕು. ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹಸಿ ಕರ್ಗ ಮಾಡ್ತಾರೆ, ಗಂಗೆ ಪೂಜೆ, ಅಗ್ನಿಗೊಂಡ್ಲ ಎಲ್ಲ ಮಾಡ್ತಾರೆ, ಗೋಪೂಜೆ, ಮತ್ತೆ ಹೂವಿನ ಕರ್ಗ, ಮರಿ ಜಾತ್ರೆ 8 ದಿವಸ ತುಂಬಾ ಭಕ್ತಾದಿಗಳಿಗೆ ದಿನ ಊಟ ಪ್ರಸಾದ 8 ದಿವಸ ಊಟ ಪ್ರಸಾದ ಎಲ್ಲ ನಡೆಯುತ್ತೆ. ಹುಟ್ಟಳ್ಳಿ ಕುಂಕುಮ ಕಾಶಿ, ಕೈವಾರ ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವಿಲ್ಲಿ 15 ವರ್ಷದಿಂದ ಅಮ್ಮನ ಸೇವೆ ಮಾಡ್ಕೊಂಡಿದ್ದೀರಿ. ಮತ್ತು ಪ್ರತಿಯೊಂದು ಕಾರ್ಯ ಆಗಲಿ, ಒಂದು ಫಂಕ್ಷನ್ ಆಗಲಿ, ಏನು ಮಾಡಬೇಕು ಅದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀರಿ. ಮತ್ತು ಗೋಪೂಜೆ 5 ಗಂಟೆಗೆ ಗೋಪೂಜೆ, ಮತ್ತು 6 ಗಂಟೆಗೆ ಅಭಿಷೇಕ, ಮತ್ತು ಪಂಚಾಮೃತ, ಮತ್ತು ನೈವೇದ್ಯ, ಮತ್ತು ಹೆಂಗಿರ ಹೋಮ, ದುರ್ಗಾ ಹೋಮ, ಪ್ರತಿಯೊಂದು ಹೋಮನೂ ನೆರವೇರಿಸ್ತೀವಿ ಇಲ್ಲಿ ನಾವು. ಆಗ ಅಮ್ಮ ಇದ್ದಾಗ ಏನು ಮಾಡ್ತಾ ಇದ್ರು, ಪ್ರತಿಯೊಂದು ಕಾರ್ಯನೂ ಅಷ್ಟೇ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು ನಮಗೆ ಭಕ್ತಾದಿಗಳು ಸಹಕರಿಸಿ ಇಲ್ಲಿ ಪ್ರತಿನಿತ್ಯದ ಜಾತ್ರಾ ಮಹೋತ್ಸವ ಕರ್ಗ 9 ದಿನದಿಂದ 9 ಥರದ ಸೌದೆಗಳು ಹಾಕ್ಕೊಂಡು ಕನ್ಯರಿಂದ ಅಗ್ನಿಗುಂಡ ಪೂಜೆ ಮಾಡ್ತೀರಿ. 108 ಕಳಶ ಅಭಿಷೇಕ ಅಮ್ಮನವ್ರಿಗೆ, 108 ಕಳಶ ಮೆರವಣಿಗೆ, ಮತ್ತೆ ಅಮ್ಮನವ್ರಿಗೆ ದೀಪ ಆರಾಧನೆ ಮಾಡ್ತಾರೆ. ಮತ್ತೆ 2:30ಕ್ಕೆ ಅಗ್ನಿಗುಂಡ ಪ್ರವೇಶ ಮಾಡ್ತಾರೆ. ಮತ್ತೆ ನಿತ್ಯ ಅನ್ನದಾಸೋಹ ನಡೀತದೆ. ಇಲ್ಲಿ ಪ್ರತಿಯೊಂದು ದಿನನೂ ಅನ್ನದಾಸೋಹ ನಡೀತದೆ. ಯಾವುದೇ ಕಾರಣಕ್ಕೂ ಅನ್ನದಾಸೋಹ ಮಾತ್ರ ನಿಲ್ಲಲ್ಲ ಇಲ್ಲಿ.
ಈ ಕರ್ನಾಟಕ ಆಲ್ಮೋಸ್ಟ್ ಡಿಸ್ಟಿಕ್ಕು, ಆಂಧ್ರ ಪ್ರದೇಶ, ತಮಿಳ್ನಾಡು, ಹೈದ್ರಾಬಾದ್ನಿಂದ ಬರ್ತಾರೆ. ನಮ್ಮ ಹೆಸರು ಮುನಿರಾಜು ಅಂತ ಹೇಳ್ಬಿಟ್ಟು. ನಮ್ಮ ಪೂಜಾರಿಗಳ ಸಂಘದ ಎಲ್ಲರೂ ಪ್ರಮೋದು, ಕೃಷ್ಣಣ್ಣ, ಮಂಜು, ಮತ್ತು ನಂದಣ್ಣ, ಮತ್ತು ಅಜಿತ್, ನಾವೆಲ್ಲ ಒಂದು ಪ್ರಧಾನ ಅರ್ಚಕರು ಬಂದು ಅಜಯ್ ಅವರು. ಅವ್ರ ಮೂಲಕ ನಾವೆಲ್ಲ ಇಷ್ಟು ಇವತ್ತಿನ ದಿನ ಇದ್ದೀರಿ. ನನ್ನ ಹೆಸರು ಶ್ವೇತಾ ಅಂತ. ನಮ್ಮದು ಬೀಚ್ಕೊಂಡಹಳ್ಳಿ. ಸುಮಾರು 11 ವರ್ಷದಿಂದ ನಾನು ಶ್ರೀ ಆದಿಶಕ್ತಿ ಕೊಳಲಮ್ಮ ದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ನಡೆಯೋದು ಪವಾಡನೇ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು 4 ವರ್ಷದಿಂದ ಸರಿಸುಮಾರು ನಮಗೆ ಒಂದು ಹಿರಿಯರು ಅಂತ ಇದ್ದಿದ್ದಂದರೆ ದೊಡ್ಡವರನ್ನೇ ನಮ್ಮ ಗುರುಗಳೇ ಮಾತೃಸ್ವರೂಪಿಣಿ ಅಮ್ಮನವರು. ಅವರಿಲ್ಲ ಅಂದರೆ ಇವಾಗ ನಾವು ಮಕ್ಕಳಾಗಿ ಅವರು ಈ ಒಂದು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಂದರೆ ಈ ತಾಯಿ ಪವಾಡ ಅಂತಲೇ ಹೇಳ್ಬೋದು. ಇಲ್ಲಿ 9 ದಿನ ಪ್ರತಿದಿನ ಶ್ರೀ ಆದಿಶಕ್ತಿ ಕೊಳಲಮ್ಮ ದೇವಿಗೆ ಅಭಿಷೇಕ ಇರುತ್ತೆ. ಮತ್ತು ಪ್ರತಿದಿನ ಬರೋ ಭಕ್ತಾದಿಗಳಿಗೆಲ್ಲ ಅನ್ನದಾಸೋಹ ಇರುತ್ತೆ, ಹೋಮ ನಡೆಯುತ್ತೆ. ಮತ್ತು ಪ್ರತಿದಿನ ಅಗ್ನಿಕುಂಡಕ್ಕೆ ಸಪ್ತ ಕನ್ಯೆಯರಿಂದ ಸುತ್ತು ಪೂಜೆ ಅಷ್ಟ ದಿಕ್ಪಾಲಕರಿಗೂ ಪೂಜೆ ನಡೆಯುತ್ತೆ. ಇದೇ ರೀತಿ ಭಾನುವಾರ ಬಂದು ಮೊದಲನೇ ದಿನ ಅಕ್ಕದೇವತೆಯರ ಜಾತ್ರೆ ಇರುತ್ತೆ, ಸಪ್ತ ಕನ್ಯೆಯರದು. ಸೋಮವಾರ ಕರ್ಗ ಇರುತ್ತೆ, ಮೊದಲು ಹಸಿ ಕರ್ಗ, ನಂತರ ಕರ್ಗ ಮಹೋತ್ಸವ ಇರುತ್ತೆ, ಹೂವಿನ ಕರ್ಗ. ಮಾರನೇ ದಿವಸ ಅಗ್ನಿಕುಂಡ ಇಳಿಯುವುದು. ಇಲ್ಲಿ ಬರೋ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಎಂದು ತಾಯಿ ಬರಿಗೈಯಲ್ಲಿ ಕಳಿಸೋದಿಲ್ಲ. ತಮ್ಮ ಇಚ್ಛೆ ಏನು ಕೋರಿಕೆ ಇರುತ್ತೋ ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾಳೆ. ಅಷ್ಟೊಂದು ಸತ್ಯ ಇದೆ ಈ ತಾಯಿಯಲ್ಲಿ. ಶ್ರೀ ಆದಿಶಕ್ತಿ ಕೊಳಲಮ್ಮ ದೇವಿ ಅಂದರೆ ಶ್ರೀ ಕ್ಷೇತ್ರ ಗುಟ್ಟಳ್ಳಿಲಿ ಮಾತ್ರನೇ ಇರೋದು. ಮಾತೃಸ್ವರೂಪಿಣಿ ಅಮ್ಮನವ್ರ ಹೆಸರು ಹೇಳ್ಕೊಂಡು ಬೇರೆ ಜಾಗದಲ್ಲಿ ಜಾತ್ರೆ ನಡೆಸೋದು, ಕೊಳಲಮ್ಮ ದೇವಿ ಕರ್ಗ ಮಹೋತ್ಸವ ಅಂತ ಹೇಳೋದು, ಆ ರೀತಿ ಎಲ್ಲ ಮಾಡಿ ದಯವಿಟ್ಟು ಇವ್ರ ಮಾನ ಮರ್ಯಾದೆ ಕಳಿಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಮನಸೋ ಇಚ್ಛೆಯಿಂದ ಇಲ್ಲೇ ಬನ್ನಿ, ಇಲ್ಲೇ ಎಲ್ಲ ಸೇರಿ ಜೊತೇಲಿ ಆಚರಿಸೋಣ. ನೀವು ದುಡ್ಗೋಸ್ಕರ ಎಲ್ಲೆಲ್ಲ ಹೋಗಿ ಈ ತಾಯಿ ಮರ್ಯಾದೆ ಕಳಿಯೋದು ನನಗಿಷ್ಟ ಆಗಲ್ಲ. ಏನಕ್ಕಂದರೆ ಸುಮಾರು 10 ವರ್ಷ 11 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಈ ತಾಯಿ ಏನು ಅನ್ನೋದು ಚೆನ್ನಾಗಿ ಗೊತ್ತು. ಈ ತಾಯಿ ಪವಾಡನು ನಿಮಗೂ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಈ ಒಂದು ನ್ಯೂಸ್ ಮುಖಾಂತರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ರೀತಿ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ ಇಲ್ಲಿಗೆ. ಇತ ಪ್ರಕಾರ ನಾವೆಲ್ಲರೂ ಆ ತಾಯಿ ಶ್ರೀ ಮಾತೃಸ್ವರೂಪಿಣಿ ಅಮ್ಮನವ್ರ ಮಕ್ಕಳೇನೆ. ಎಲ್ಲ ಈ ರೀತಿ ಬೇರೆ ಬೇರೆ ರೀತಿ ಹೋಗೋಕ್ಕಿಂತ ಎಲ್ಲ ಒಂದೇ. ಈ ಜಾಗದಲ್ಲಿ ಅವರೇನು ಆವತ್ತಿಂದ ಇವತ್ತವರೆಗೂ ಈ ಒಂದು ಸನ್ನಿಧಾನದಲ್ಲಿ ನಮ್ಮನ್ನೆಲ್ಲ ಮುಂದೆ ತಗೊಬಂದಿದ್ದಾರೆ, ಇವತ್ತಿಗೂ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಜೊತೆಲೇ ನಾವೆಲ್ಲ ಮಾಡೋಣ. ಈ ರೀತಿ ಎಲ್ಲ ಹುಚ್ಚಾಟ ಆಡೋದು ಬಿಟ್ಬಿಟ್ಟು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಎಲ್ಲ ಜೊತೆಲಿ ಸೇರಿ ಜಾತ್ರೆ ಮಾಡೋಣ. ಕಮಲಮ್ಮ ಅಂತ. ನಾವು 23 ವರ್ಷದಿಂದ ನಾವು ಈ ದೇವಸ್ಥಾನ ಗರ್ಭಗುಡಿ ನಿಲಯದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಾವು ಅಮ್ಮನವ್ರ ಪವಾಡ 23 ವರ್ಷದಿಂದ ನಾವು ನೋಡಿದ್ದೀವಿ. ಯಾವತ್ತಿಗೂ ನಮ್ಮಮ್ಮ ನಮ್ಮನ್ನು ಕೈ ಬಿಟ್ಟಿಲ್ಲ. ನಮ್ಮ ಮಾತು ಸ್ವರೂಪಿಣಿಯಾದ ನಮ್ಮ ಗುರುಗಳಾದ್ರೂ ನಮ್ಮ ಕೈ ಬಿಡದೆ ನಮ್ಮನ್ನು ಮುಂದುವರಿಸ್ಕೊಂಡು ನಾವು ಆವತ್ತಿಂದನೂ ನಮ್ಮನ್ನು ಜೊತೆಯಾಗಿ ಒಂದು ಬಂಧು ಬಳಗ ಥರನೇ ನಮ್ಮನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಯಾವತ್ತಿಗೂ ನಾವು ಅವ್ರನ್ನ ಮರೆಯೋಂಗಾಗಲ್ಲ. ನಾವು ನಮ್ಮನ್ನು ಅವ್ರು ಮರೆದಂಗೆ ನಮ್ಮನ್ನು ಹಿಂದಾಡಿ ನಮ್ಮ ಬೆನ್ನಿಗಾಗಿ ಕಾದು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಆ ತಾಯಿ ಕೊಳಲಮ್ಮ ಆಗ್ಬೋದು, ನಮ್ಮ ಅಮ್ಮವರಾಗ್ಬೋದು, ನಮ್ಮ ಕೈ ಬಿಟ್ಟಿಲ್ಲ. ನಾವು ಕೇಳ್ಕೊಳೋದೇನೆಂದರೆ, ಮೂಲೆ ಮೂಲೆಯಿಂದನೂ ನಮ್ಮ ಅಮ್ಮನ್ನ ನೆನೆಯಂಥ ದೇವತೆ ಅವರು. ಅವ್ರ ಹೆಸರು ಕಳೆದಂತೆ ಬಂದು ಇದೇ ಸ್ಥಾನದಲ್ಲೇ ಮುಂದುವರಿಸ್ಬೇಕು ಅನ್ನೋ ಮನಸ್ಸಿದ್ರೆ ಬಂದು ಇಲ್ಲೇ ಮುಂದುವರಿಸಿ ನಮ್ಮ ಅಮ್ಮನ ಹೆಸರು ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ.